ನನ್ನ ಬರ್ಡೇ ವಿಚಾರವನ್ನು ಕಳೆದ 2018ರಿಂದ ನನ್ನ ಬಂಧುಗಳು, ಹಿತೈಷಿಗಳು, ನನ್ನ ಸ್ನೇಹಿತರು ಎಲ್ಲರೂ ಸೇರಿ ಪ್ರತಿ ವರ್ಷ ಜುಲೈ 22ರಂದು ಆಚರಣೆ ಮಾಡ್ತಿದ್ರು. ಈ ವರ್ಷ ಕೂಡ ಆ ಥರದ ಮಾತುಗಳನ್ನು ನನ್ನ ಗೆಳೆಯರು, ಸ್ನೇಹಿತರು, ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು ಈಗಾಗಲೇ 3-4 ದಿನದಿಂದ ಕೇಳ್ತಾಯಿದ್ರು. ನನಗೆ ಈ ಬಾರಿ ಬರ್ಡೇ ಆಚರಿಸ್ಕೊಳ್ಳೋದು ಬೇಡ ಅಂತ ಅವ್ರಿಗೆ ಕ್ಷಮೆ ಕೋರಿ ಆ ನಿವೇದನೆಯನ್ನು ಅವ್ರಿಗೆ ಒಪ್ಪಿಸ್ತಾ ಇದ್ದೀನಿ. ಏನಕ್ಕೆ ಅಂದರೆ ಕಾರಣ ಸ್ಪಷ್ಟವಾಗಿದೆ. ಈ ವರ್ಷ ಕರ್ನಾಟಕದ 158 ತಾಲೂಕುಗಳಲ್ಲಿ ಭೀಕರ ಬರ ಇದೆ. ದುಡಿಯುವ ವರ್ಗಗಳ ಜನ ಇಡೀ ರಾಜ್ಯದ ಉದ್ದಗಲಕ್ಕೆ ನರಳುತ್ತಿದ್ದಾರೆ. ಅನೇಕ ಶೂದ್ರ, ದಲಿತ, ಹಿಂದುಳಿದವರ ಕುಟುಂಬಗಳಲ್ಲಿ ಒಂದು ರೀತಿ ದುಃಖದ, ವಿಷಾದದ ವಾತಾವರಣ ಇದೆ. ಯಾಕೆಂದರೆ ನಾನು ಕೂಡ ಹೇಳಿ ಕೇಳಿ ದುಡಿಯುವ ಜನಾಂಗಕ್ಕೆ ಸೇರಿದ ರೈತರ ಮಗ. ಎಲ್ಲರ ಸಂಕಟದ ನಡುವೆ ನಾನು ಹಿರಿ ಇಜ್ಜಿ ಹಬ್ಬವನ್ನು ಆಚರಿಸೋದು ನನ್ನ ಆತ್ಮಸಾಕ್ಷಿಗೆ, ನನ್ನ ಮನಸ್ಸಿಗೆ ಒಪ್ತಾ ಇಲ್ಲ. ಈಗಾಗಲೇ ಕಳೆದ 1 ತಿಂಗಳ ಹಿಂದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಅಭಿಮಾನಿಗಳಿಗೆ, ಹಿತೈಷಿಗಳಿಗೆ, ಬಂಧುಗಳಿಗೆ, ಪಕ್ಷದ ಮುಖಂಡರುಗಳಿಗೆ ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ರಾಜ್ಯದಲ್ಲಿ, ದೇಶದಲ್ಲಿ ಬರ ಇದೆ. ಹಾಗೆಯೇ ಜಾಗತಿಕ ಮಟ್ಟದಲ್ಲಿ ಒಂದು ಘೋರವಾದ ಯುದ್ಧ ನಡೀತಾ ಇದೆ. ಆ ಯುದ್ಧದ ಪರಿಣಾಮ ಇಡೀ ಜಗತ್ತಿನ ಎಲ್ಲ ಬಡ ದೇಶಗಳ ಮೇಲೆ ಬಿದ್ದಿದೆ. ಇಂಥ ಸಂದರ್ಭದಲ್ಲಿ ನಾವು ಹುಟ್ಟುಹಬ್ಬವನ್ನು, ವಿಜೃಂಭಣೆಯನ್ನು ಆಚರಿಸ್ಕೊಳ್ಳೋದು, ನನ್ನ ಬಂಧುಗಳಿಗೆ, ಹಿತೈಷಿಗಳಿಗೆ, ಅಭಿಮಾನಿಗಳಿಗೆ ನೀವು ಫ್ಲೆಕ್ಸ್ ಹಾಕಿ ನನ್ನ ಎಲ್ಲ ಊರಲ್ಲಿ ಕಟ್ಟಿ ಅಂತ ಒಂದು ಸಂದೇಶವಾದರೂ ಕೊಡೋದು, ಅಥವಾ ಅವರಾದರೂ ಕಟ್ಟೋ ಅಂಥ ಹೊರೆಯನ್ನು ಸೃಷ್ಟಿ ಮಾಡೋದು ನನಗೆ ಇಷ್ಟ ಇಲ್ಲ. ಈ ಬಾರಿ ಯಾರು ಕೂಡ ನನ್ನ ಬರ್ತ್ಡೇನ ಆಚರಿಸಬೇಡಿ, ಸಾಮಾಜಿಕ ಜಾಲತಾಣಗಳಲ್ಲಿ ನನಗೆ ವಿಶ್ ಮಾಡಿ ಅಷ್ಟೇ ಸಾಕು ಅಂತ ಒಂದು ಸಂದೇಶವನ್ನು ಮುಖ್ಯಮಂತ್ರಿಗಳು ಹೇಳಿದರು. ನಮ್ಮ ಕಾಂಗ್ರೆಸ್ನ ಅನೇಕ ಮುಖಂಡರುಗಳು ಕೂಡ ಈ ನಿಲುವಿಗೆ ಬಂದಿದ್ದಾರೆ. ಅವರು ಕೂಡ ಬರ್ಡೇಗಳನ್ನು ಆಚರಿಸ್ಕೊತಾ ಇಲ್ಲ. ಭಾಳ ಜನ ಅವ್ರಿಗೆ ಯಾರದೇ ಒತ್ತಡ ಇದ್ರೂ ಈ ಬರ ಮತ್ತು ಯುದ್ಧದ ಒಂದು ಕಾವಿನಿಂದ ಜನ ನರಳ್ತಾ ಇರೋವಾಗ ಆ ಥರದ್ದೊಂದು ಸಂತಸವನ್ನು ನಾವು ಪಡೋದು ಅದು ಒಂದು ರೀತಿ ವಿಕೃತ ಸಂತೋಷಕ್ಕೆ ಕಾರಣವಾಗಿಬಿಡುತ್ತೆ. ಬೇಡ ಅಂತ ಹೇಳಿ ಒಂದು ಮೆಸೇಜನ್ನು ಪಾಸ್ ಮಾಡಿದ್ದಾರೆ, ಒಂದು ಸಾಮಾಜಿಕ ಸಂದೇಶವನ್ನು ಜನರಿಗೆ ಕೊಟ್ಟಿದ್ದಾರೆ. ಅವರು ಕೊಟ್ಟಂಥ ಆ ಸಾಮಾಜಿಕ ಸಂದೇಶವನ್ನು ನಾನು ಕೂಡ ಅನುಸರಿಸಬೇಕು. ಯಾಕೆಂದರೆ ನಾನು ಈ ದುಡಿಯುವ ವರ್ಗಗಳ ಜನರ ಸಂವೇದನೆಯನ್ನು ಉಳ್ಳವನು, ಹಾಗೆಯೇ ಅವರ ನೋವು ಕಷ್ಟಗಳನ್ನು ಬಲ್ಲವನು. ನಾನು ಕೂಡ ಸ್ವತಃ ಆ ನೋವು ಕಷ್ಟಗಳ ನಡುವೆ ಬೆಳ್ಕೊಂಡು ಬಂದಿರೋನು. ಸೊ ಹಾಗಾಗಿ ನಾವು ಯಾವುದೇ ರೀತಿಯ ದುಬಾರಿ ಖರ್ಚುಗಳು ಅಥವಾ ವೈಯಕ್ತಿಕ ಅಂಶಗಳು ಮಾಡಬಾರ್ದು. ಮತ್ತು ರಾಜಕೀಯ, ಸಾಮಾಜಿಕ ಸಂದೇಶಗಳಿಗಲ್ಲದೆ ನಮ್ಮ ಪ್ರತಿಷ್ಠೆಗೆ, ವ್ಯಕ್ತಿ ಪೂಜೆಗೆ, ಒಂದು ರೀತಿ ಪ್ರಚಾರಕ್ಕೆ ಹೊರಡೋದು ಈ ಸಂದರ್ಭದಲ್ಲಿ ಸರಿಯಾದ ಕ್ರಮ ಅಲ್ಲ ಅಂಥೇಳಿ ನನ್ನ ತಿಳುವಳಿಕೆ. ಸೊ ಈ ಕಾರಣಕ್ಕೆ ನಾನು ನನ್ನೆಲ್ಲ ಬಂಧುಗಳು, ಸ್ನೇಹಿತರು, ನಮ್ಮ ಮುಖಂಡರು, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನನ್ನ ಹಿತೈಷಿಗಳನ್ನು ನಾನು ಕ್ಷಮೆ ಕೋರಿ ಈ ಬಾರಿ ಈ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳೋದು ಬೇಡ ಅಂತ ನಿರ್ಧಾರ ಮಾಡಿದ್ದೀನಿ. ದಯಮಾಡಿ ನಾನು 21ರ ಬೆಳಗ್ಗೆಯಿಂದ 23ರ ಸಂಜೆ ತನಕ ಊರಲ್ಲಿ ಕೂಡ ಇರೋದಿಲ್ಲ. ದಯವಿಟ್ಟು ತಮ್ಮ ಆಶೀರ್ವಾದ ನನಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ತಲುಪಿದ್ರೆ ಅದೇ ನೀವು ಕೊಡುವಂಥ ನನಗೆ ದೊಡ್ಡ ಒಂದು ವಿಶಸ್ಸು, ಅದೇ ಒಂದು ಗಿಫ್ಟು. ಸೊ ಆ ಕಾರಣಕ್ಕಾಗಿ ಹುಟ್ಟುಹಬ್ಬ ಆಚರಿಸೋದು ಈ ಬಾರಿ ಬೇಡ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ದಯವಿಟ್ಟು ನನ್ನ ಈ ಮನವಿಯನ್ನು ಎಲ್ಲರೂ ಪುರಸ್ಕರಿಸಬೇಕು. ಹಾಗೆಯೇ ಈ ಸಂದರ್ಭದಲ್ಲಿ ಯಾರಾದರೂ ಕೆಳಗಿನ ಹಂತದ ನಾಯಕರುಗಳು ನಾವು ಹುಟ್ಟುಹಬ್ಬ ಆಚರಣೆ ಇದೆ ಅಂತ ಅಂದರೆ ಅವ್ರ ಖರ್ಚುಗಳಲ್ಲಿ ಅವ್ರ ಸಮಯವನ್ನು ವ್ಯರ್ಥ ಮಾಡಿ ಅವ್ರ ಖರ್ಚುಗಳಲ್ಲಿ ಫ್ಲೆಕ್ಸ್ಗಳನ್ನ ಹಾಕ್ತಾರೆ. ಅನೇಕ ಸಲ ಆ ಫ್ಲೆಕ್ಸ್ಗಳು ಒಂದು ರೀತಿ ಜನರ ಕಣ್ಕಿಸಿರಿಗೆ ಅಥವಾ ಒಂದು ರೀತಿ
ಏನೋ ನಾವು ಕಾರ್ಪೊರೇಟ್ ಸಂಸ್ಥೆಗಳು ಅಥವಾ ಆ ಥರದ ವ್ಯಕ್ತಿತ್ವವುಳ್ಳ ಮನೆಗಳವ್ರಿಗೆ, ಆ ಯಜಮಾನರುಗಳಿಗೆ, ಆ ಮಕ್ಕಳುಗಳಿಗೆ ದುಡ್ಡು ತಾನಾಗಿ ಹರಿದು ಬರುತ್ತೆ. ಚಾನಲ್ಗಳು ಇರ್ತವೆ ಅವ್ರಿಗೆ ಬೇರೆ ಬೇರೆ. ಆದರೆ ನಮ್ಮವರೆಲ್ಲರೂ ಭಾಳ ಜನ ರೈತರು, ಶೂದ್ರರು, ದಲಿತರು, ಹಿಂದುಳಿದವರು, ಬಹಳ ದುಡಿಯುವ ಜನರು. ಅವ್ರ ದುಡ್ಡು ಖರ್ಚಾಗಬಾರ್ದು, ಅವ್ರ ಸಮಯವನ್ನು ವ್ಯರ್ಥ ಆಗಬಾರ್ದು ಅನ್ನೋ ಕಾರಣಕ್ಕೆ ಹುಟ್ಟುಹಬ್ಬವನ್ನು ನಾನು ನಿರಾಕರಿಸ್ತಾ ಇಲ್ಲ. ಈ ಬಾರಿ ಇಂಥ ಸಂಕಷ್ಟದ ದಿನಗಳಲ್ಲಿ ಮಾಡೋದು ಬೇಡ. ಈಗಾಗಲೇ ಬಿತ್ತಿದ ಬೀಜ ಮೊಳಕೆ ಹೊಡೆದಿಲ್ಲ, ಮೊಳಕೆ ಹೊಡೆದ ಬೀಜ ಬೆಳೀತಾ ಇಲ್ಲ. ಆ ಥರದ ಪರಿಸ್ಥಿತಿ ಇವತ್ತು ಮುಂಗಾರು ಮಳೆ ನಮಗೆ ಕೈಕೊಟ್ಟು ಒಂದು ದೊಡ್ಡ ಸಂಕಷ್ಟವನ್ನು ಇಡೀ ನಾಡಿಗೆ ತಂದಿಟ್ಟಿದೆ. ಅದರದ್ದು ದೊಡ್ಡ ಸಂದೇಶ ಅಲ್ಲದೆ ಇರ್ಬೋದು ನಂದು. ಇದೊಂದು ಸಾಮಾಜಿಕವಾಗಿ ನನ್ನ ವ್ಯಾಪ್ತಿ ಒಳಗಡೆ ನನ್ನ ಹಿತೈಷಿಗಳು, ನನ್ನನ್ನು ನಂಬುವವರ ನಡುವೆ ನಾನು ಕೊಡ್ತಿರುವಂಥ ಒಂದು ಸಂದೇಶ ಕೂಡ ಇದು. ಮತ್ತು ಅವ್ರ ಕ್ಷಮೆಯನ್ನು ಕೋರಿ ನಾನು ಈ ಬರ್ಡೇಯನ್ನು ಈ ಬಾರಿ ಆಚರಿಸ್ಕೊಳ್ತಿಲ್ಲ ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಇದನ್ನು ವಿಡಿಯೋನ ಮಾಡ್ತಿದ್ದೀನಿ. ದಯಮಾಡಿ ಎಲ್ಲರೂ ಇದಕ್ಕೆ ಸಹಕರಿಸಬೇಕು. ಇತಿ ನಿಮ್ಮ ಮಂಜುನಾಥ. ಅದ್ಧೂರಿಯಾಗಿ ಬರ್ಡೇ ಆಚರಣೆ ಮಾಡ್ಕೊಳ್ಳೋದು ಅದು ಅವರವರ ಮನೋಭಿಪ್ರಾಯ, ಅವರವರ ತಿಳುವಳಿಕೆ, ಅವರವರ ಒಂದು ರೀತಿಯ ದರ್ದುಗಳು ಅಥವಾ ಅವ್ರಿಗೆ ಬೇಕಾಗಿರುವಂಥ ಒಂದು ಅಭೀಪ್ಸೆ, ಇವು ಅವರವ್ರಿಗೆ ಇರ್ತದೆ. ಬಟ್ ನಾನು ಈ ದುಡಿಯುವ ಈ ನೆಲ ಜನರದ ಒಂದು ಕಾಳಜಿ ಮತ್ತು ಈ ದುಡಿಯುವ ಜನರ ಬಗೆಗಿನ ಒಂದು ಬದ್ಧತೆ ಉಳ್ಳವನು. ನಾನು ದೊಡ್ಡ ರಾಜಕಾರಣಿ ಆಗ್ತೀನೋ ಅಥವಾ MLA ಆಗ್ತೀನೋ, ಮಂತ್ರಿ ಆಗ್ತೀನೋ, ಅದು ಬೇರೆ, ಎರಡನೇ ಪ್ರಶ್ನೆ. ಅದು ಇಲ್ವೋ ಆಗ್ತೀನೋ ಇಲ್ವೋ ಅನ್ನೋದು ಎರಡನೇ ಪ್ರಶ್ನೆ. ಬಟ್ ನಾನು ಮಿಡಿದಂಥ ಕಾಲ, ನಾನು ಮಿಡಿದಂಥ ವ್ಯಕ್ತಿಗಳು, ನಾನು ಸಂವೇದಿಸಿದಂಥ ಈ ಬದುಕು ಮತ್ತು ನನ್ನ ನಂಬಿರುವ ಇವನೊಬ್ಬ ನಮ್ಮವನು ಅಂತ ನಂಬಿರುವ ಜನರಿಗೆ ಕೊಡೋ ಗ್ರಹಿಕೆ ಮತ್ತು ಸ್ಪಷ್ಟತೆ ಅದು ಖಚಿತವಾಗಿರಬೇಕು. ಆ ಕಾರಣಕ್ಕೆ ನಾನು ಮಾಡ್ಕೊಳ್ತಾ ಇಲ್ಲ. ಬೇರೆಯವರು ಮಾಡ್ಕೊಳ್ತಾರೆ ಅಂದರೆ ಅದು ಅವರವರ ಗ್ರಹಿಕೆ, ಅವರವ್ರ ನಂಬಿಕೆ, ಅವರವರ ತಿಳುವಳಿಕೆ. ಅದ್ರ ಬಗ್ಗೆ ನನ್ನದು ಯಾವುದೇ ಅಭಿಪ್ರಾಯ ಇಲ್ಲ. ಇವತ್ತು ನಮ್ಮ ಪ್ರಕಾಶ್ ಅವರು, ಗಿರೀಶ್ ಅವರು, ನಮ್ಮ ST ಘಟಕದ ಅಧ್ಯಕ್ಷರು, ಪ್ರಕಾಶ್ ಅವರು ನಮ್ಮ ಪ್ರಮುಖ ದಲಿತ ನಾಯಕರು ನಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಹಾಗೆಯೇ ಶಿವು ಅವರು ಹಿಂದುಳಿದ ವರ್ಗಗಳ ಸಂಘದ ಪ್ರಧಾನ ಕಾರ್ಯದರ್ಶಿ, ಮತ್ತು ನಮ್ಮ ಶ್ರೀನಿವಾಸ್ ಅವರು ಪ್ರಮುಖವಾದ ಲೀಡ್ರು ಮತ್ತು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ನಮ್ಮ ರಾಜಣ್ಣ ಅವರು, ನಮ್ಮ ಯತೀಶ್ ಗೌಡ ಅವರು ಎಲ್ಲರೂ ಕೂಡ ನನ್ನ ಜೊತೆ ಇದ್ದಾರೆ. ಅವ್ರ ಮುಂದೆ ನಾನು ಈ ವಿಚಾರವನ್ನು ಇವತ್ತು ಪ್ರಸ್ತಾಪಿಸಿ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ. ನಮಸ್ಕಾರ.